ನಮಸ್ಕಾರ ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ 13ನೇ ಘಟಕೋತ್ಸವ ಕೃಷಿ ವ್ಯವಸಾಯ ಅಭಿವೃದ್ಧಿಗೆ ಪಶು ವಿಶ್ವವಿದ್ಯಾಲಯಗಳು ಒತ್ತು ನೀಡಬೇಕೆಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೇಳಿದರು. ಪರವಾನಗಿ ಇಲ್ಲದೆ ಪಟಾಕಿ ಅಂಗಡಿ ನಡೆಸಿದರೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಬೀದರ್ನ ಒಳಕೋಟೆ ಭವಾನಿ ಮಂದಿರಕ್ಕೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಭೇಟಿ ನೀಡಿದ್ದರು. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರ 92ನೇ ಜನ್ಮದಿನದ ನಿಮಿತ್ತ ನಗರದಲ್ಲಿರುವ ಎಡಿಫೈ ಶಾಲೆಯ ಮಕ್ಕಳಿಂದ ದಿನಾಚರಣೆ ಆಚರಿಸಲಾಯಿತು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಜಿಲ್ಲೆಯ ಬಸವರಾಜ್ ಹೆಡೆ ಆಯ್ಕೆಯಾಗಿದ್ದಾರೆ. ಸುದ್ದಿಯ ವಿವರಗಳು. ಗ್ರಾಮೀಣ ವಿಕಾಸದ ಉದ್ದೇಶ ಇಟ್ಟುಕೊಂಡು ಸ್ಥಾಪಿತವಾದ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಕೃಷಿ ವ್ಯವಸಾಯ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ಗೌರವಾನ್ವಿತ ಕರ್ನಾಟಕ ರಾಜ್ಯಪಾಲರಾದ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಹೇಳಿದರು. ಅವರು ಸೋಮವಾರ ಬೀದರ್ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ನಡೆದ 13ನೇ ಘಟಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾರತ ಕೃಷಿ ಪ್ರಧಾನ ದೇಶವಾಗಿದ್ದು ಇದರ ಆರ್ಥಿಕ ಪ್ರಗತಿಗೆ ಒತ್ತು ನೀಡುವುದು ಅತ್ಯವಶ್ಯಕವಾಗಿದ್ದು, ಆತ್ಮನಿರ್ಭರ್ ಭಾರತ್, ಏಕ್ ಭಾರತ್, ಶ್ರೇಷ್ಠ ಭಾರತ್ ಮಾಡುವಲ್ಲಿ ಯುವಕರ ಪಾತ್ರ ಬಹಳ ಮುಖ್ಯವಾಗಿದೆ. ಗ್ರಾಮೀಣ ವಿಕಾಸದ ಗುರಿ ಇಟ್ಟುಕೊಂಡು ಸ್ಥಾಪಿತವಾದ ಬೀದರ್ ಪಶು ವಿಶ್ವವಿದ್ಯಾಲಯವು ಆ ಉದ್ದೇಶವನ್ನು ಪೂರ್ತಿ ಮಾಡಲು ಶ್ರಮಿಸುತ್ತಿದೆ. ಇದು ಪಶು ಮೀನುಗಾರಿಕೆ, ಹೈನುಗಾರಿಕೆ ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದು, ಇದರಿಂದ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದರು. ಇಂದು ಪದವಿಗಳನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳು. ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಪಶುಗಳಿಗೆ ರೋಗಮುಕ್ತ ಮಾಡಲು ಶ್ರಮವಹಿಸಿ. ಇಂದಿನ ಯುಗದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಹಲವಾರು ಸಂಶೋಧನೆಗಳನ್ನು ಮಾಡುವ ಮೂಲಕ ಕೃಷಿಕ ಸಮುದಾಯದಲ್ಲೂ ಪರಿವರ್ತನೆ ತರಬೇಕಾಗಿದೆ. ತಾವು ನೌಕರಿ ಹುಡುಕುವ ಬದಲು ಇತರರಿಗೆ ನೌಕರಿ ಕೊಡುವವರಾಗಬೇಕು. ದೇಶವು ಇಂದು ಪ್ರತಿ ಕ್ಷೇತ್ರದಲ್ಲಿ ಆರ್ಥಿಕ ಪ್ರಗತಿಯಾಗುತ್ತಿದೆ ಎಂದು ಹೇಳಿದರು. ನಮ್ಮಲ್ಲಿ ಮತ್ತೊಂದು ದೊಡ್ಡ ಸವಾಲಿದೆ. ಅದು ಪರಿಸರದಲ್ಲಿ ಹೆಚ್ಚಾಗುತ್ತಿರುವ ಉಷ್ಣತೆ. ಜಲ, ವನ, ವಾಯು, ಭೂಮಿಯ ರಕ್ಷಣೆ ಮಾಡಲು ಜನರಲ್ಲಿ ಜಾಗೃತಿ ಮೂಡಿಸುವುದು ಅತ್ಯವಶ್ಯಕವಾಗಿದೆ. ಬೀದರ್ ಪಶು ವಿಶ್ವವಿದ್ಯಾಲಯ ದೇಶೀಯ ಪಶು ತಳಿಗಳ ಸಂರಕ್ಷಣೆ, ಪಾಲನೆ, ವೃದ್ಧಿ ಮಾಡುವ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿರುವುದು ಪ್ರಶಂಸನೀಯವಾಗಿದೆ. ಇಂದು ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಸಂತೋಷದ ದಿನವಾಗಿದ್ದು, ಮುಂದಿನ ದಿನಗಳಲ್ಲಿ ತಮ್ಮ ಸೇವೆ ಸಾಮಾಜಿಕ ಕ್ಷೇತ್ರದ ಅಭಿವೃದ್ಧಿಗೆ ಸದಾ ವಿನಿಯೋಗವಾಗಲಿ ಎಂದರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿಯ ಉಪಮಹಾನಿರ್ದೇಶಕರಾದ ಡಾಕ್ಟರ್ ಆರ್.ಸಿ. ಅಗ್ರವಾಲ್ ಮಾತನಾಡಿ, ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಪದವಿಗಳನ್ನು ಪಡೆಯುತ್ತಿರುವ ಪಶು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಅದೃಷ್ಟಶಾಲಿಗಳಾಗಿದ್ದು, ತಮ್ಮ ಸೇವೆ ಮುಂಬರುವ ದಿನಗಳಲ್ಲಿ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ. ಕೋವಿಡ್ ಸಂದರ್ಭದಲ್ಲಿಯೂ ನ್ಯೂಟ್ರಿಷನ್ ಆಹಾರದ ಅತ್ಯವಶ್ಯಕತೆ ಇತ್ತು. ಇಂತಹ ಕ್ಷೇತ್ರದಲ್ಲಿ ತಾವು ಪದವಿ ಪಡೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ದೇಶದಲ್ಲಿ ಕೃಷಿ, ತೋಟಗಾರಿಕೆ, ಪಶು ವಿಜ್ಞಾನ ವಿಶ್ವವಿದ್ಯಾಲಯ ಸೇರಿದಂತೆ ಒಟ್ಟು 76 ವಿಶ್ವವಿದ್ಯಾಲಯಗಳು ಭಾರತದಲ್ಲಿದ್ದು, 65% ಯುವಕರನ್ನ ಹೊಂದಿದ ದೇಶ ನಮ್ಮದಾಗಿದೆ ಎಂದರು. ಪ್ರತಿ 10 ವರ್ಷಗಳಿಗೆ 1 ಬಿಲಿಯನ್ ವಿಶ್ವದ ಜನಸಂಖ್ಯೆ ಹೆಚ್ಚಾಗುತ್ತಿದ್ದು, ಅವರಿಗೆ ನ್ಯೂಟ್ರಿಷನ್ ಆಹಾರ ಕೊಡುವ ಅವಶ್ಯಕತೆ ಇದೆ. ತಾವು ಇಂದು ಪದವಿಗಳನ್ನು ಪಡೆದಿರುವುದರಿಂದ ಇಲ್ಲಿಗೆ ತಮ್ಮ ಕಲಿಕೆ ಮುಗಿದಂತೆ ಅಲ್ಲ, ಅದು ಈಗ ಆರಂಭ. ಬೀದರ್ ಪಶು ವಿಶ್ವವಿದ್ಯಾಲಯ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವ ಮೂಲಕ ವಿಶ್ವವಿದ್ಯಾಲಯದ ರ್ಯಾಂಕಿಂಗ್ ಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರವೇಶಗಳನ್ನು ಪಡೆದು ಕಲಿಯುವಂತಾಗಬೇಕು ಮತ್ತು ಖಾಸಗಿ ಹಾಗೂ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಹಲವಾರು ಯೋಜನೆಗಳನ್ನು ರೂಪಿಸಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡಬೇಕೆಂದು ಹೇಳಿದರು. ಪಶುಸಂಗೋಪನೆ ಹಾಗೂ ರೇಷ್ಮೆ ಇಲಾಖೆ ಸಚಿವರು ಹಾಗೂ ಬೀದರ್ ವಿಶ್ವವಿದ್ಯಾಲಯದ ಸಹ ಕುಲಪತಿಗಳಾದ ಕೆ. ವೆಂಕಟೇಶ್ ಮಾತನಾಡಿ, 2006ರಲ್ಲಿ ಸ್ಥಾಪನೆಯಾದ ಈ ವಿಶ್ವವಿದ್ಯಾಲಯವು ಇಂದು 13ನೇ ಘಟಕೋತ್ಸವ ಆಚರಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದ್ದು, ಈ ವಿಶ್ವವಿದ್ಯಾಲಯವು ಹಸು, ಮೀನು, ಕೋಳಿ, ಹೈನುಗಾರಿಕೆ ಸೇರಿದಂತೆ ಗ್ರಾಮೀಣ ಕ್ಷೇತ್ರದ ಆರ್ಥಿಕತೆಗೆ ಒತ್ತು ನೀಡುತ್ತಿದೆ.
ನಮ್ಮ ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಮೀನುಗಾರಿಕೆಯ ಮೇಲೆ ಅವಲಂಬಿತವಾಗಿದೆ. ಇಂದು ಪದವಿ ಪಡೆದ ಅಭ್ಯರ್ಥಿಗಳು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ನೀಡುವ ಮೂಲಕ ರೈತರ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗಬೇಕೆಂದರು. ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ನ ಕುಲಪತಿಗಳಾದ ಪ್ರೊಫೆಸರ್ ಕೆ.ಸಿ. ವೀರಣ್ಣ ಅವರು ಸ್ವಾಗತ ಭಾಷಣ ಮತ್ತು ಸಂಕ್ಷಿಪ್ತ ವರದಿ ವಾಚಿಸಿದರು. 13ನೇ ಘಟಕೋತ್ಸವದಲ್ಲಿ 445 ಅಭ್ಯರ್ಥಿಗಳಿಗೆ ಸ್ನಾತಕ ಪದವಿ, 333 ಅಭ್ಯರ್ಥಿಗಳಿಗೆ ಸ್ನಾತಕೋತ್ತರ ಪದವಿ ಹಾಗೂ 59 ಜನರಿಗೆ ಡಾಕ್ಟರೇಟ್ ಪದವಿಗಳನ್ನು ನೀಡಲಾಯಿತು. ಈ ಪೈಕಿ 70 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ನೀಡಿ ಗೌರವಿಸಲಾಯಿತು. ಅದರಲ್ಲಿ 61 ಪಶು ವಿಶ್ವವಿದ್ಯಾಲಯದ ಚಿನ್ನದ ಪದಕಗಳು ಮತ್ತು 67 ಪ್ರಯೋಜಿತ ಚಿನ್ನದ ಪದಕಗಳನ್ನು ಗೌರವಾನ್ವಿತ ರಾಜ್ಯಪಾಲರು ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದ್ದರು. ಗದಗ ಪಶು ವೈದ್ಯಕೀಯ ಮಹಾವಿದ್ಯಾಲಯದ BVSC ಮತ್ತು AH ವಿಭಾಗದ ರಾಘವೇಶ್ AN ಇವರು 16 ಚಿನ್ನದ ಪದಕಗಳನ್ನು ಪಡೆಯುವ ಮೂಲಕ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ 13ನೇ ಘಟಕೋತ್ಸವದಲ್ಲಿ ಅತಿ ಹೆಚ್ಚು ಪದಕಗಳನ್ನು ಪಡೆದು ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಕುಲಸಚಿವ ಶಿವಶಂಕರ್ ಎಸ್, ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ BV ಶಿವಪ್ರಕಾಶ್, ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ NA ಪಾಟೀಲ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ M, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL, ಆಡಳಿತ ಮಂಡಳಿಯ ಸದಸ್ಯರು, ಅಕಾಡೆಮಿ ಕೌನ್ಸಿಲ್ ಸದಸ್ಯರು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. And also core team member of an first Indian Agro Biodiversity Congress, chairman of the technical committee of 9th governing body. So sir, we are honored by your gracious presence on this convocation. I heartily extend our warm welcome to you for his 13th convocation of our university. It is our privilege to introduce the Honorable Governor Shri Thawar Chand Gehlot Ji, who will be presiding over this convocation. His esteemed presence adds a layer of significance to this occasion as he graciously takes on the role of overseeing and leading this convocation, a role that carries the responsibility of conferring degrees upon our graduating candidates. Shri Thawar Chand Gehlot Ji journey both in the realm of social service and politics serves as a source of inspiration to us all. Born on May 18, 1948 in the village of Rupeta in the district Ujjain, Madhya Pradesh, his academic journey commenced with a Bachelor of Arts degree from Vikram University, Ujjain. This journey was further enriched when he was boasted with an honorary award of a D.Litt degree from Dr. B.R. Ambedkar University of Social Sciences, Ambedkar Nagar, Madhya Pradesh in 2016. The candidates who in the examination held for the purpose have been certified to be worthy of the same. I have the honor to request you, sir, to declare the convocation open. I declare the 13th
convocation of the Karnataka Veterinary Animal and Fisheries Sciences University Bidar open. Let the candidate be presented. Quota in Veterinary College Bidar, State Bank of Hyderabad gold medal. Postgraduate highest OGPA in Veterinary Pharmacology and Toxicology. Santosh G.R. 1 gold medal, University gold medal for best student in animal genetics and breeding. Totally complex couple gold medal. Aisha Afishin Abdul Shakir 1 gold medal for University for best student in LPT. Gold medal, Professor S.M. Jayagappa gold medal, Dr. Shiva Ramakrishna Iyer Ramachandra, Dr. Sakubai Paturi Ramachandra gold medal. देखी हो किस तरह से आपके स्टूडेंट्स जो हैं वो मेडल ले रहे हैं, किस तरह से बच्चे एक अच्छा नागरिक बनने की कोशिश कर रहे हैं, तो इसके लिए भी सर मैं आपको बहुत बहुत मुबारक। और मैं ये बच्चों से रिक्वेस्ट करूँगा कि जो भी हमने शिक्षा हमने कभी आजीविका अपना अर्निंग्स अपने रोजी पशुपालन और मत्स्य उत्पादन ग्रामीण क्षेत्रों में आजीविका का एक प्रमुख आधार बन सकता है और इस ओर आपको ध्यान देने की महती आवश्यकता है। विशेषकर भूमिहीन और सीमांत किसान पशुपालन मत्स्य उत्पादन के माध्यम से अपनी पारिवारिक आय बढ़ा सकते हैं। पशुपालन और मत्स्य उत्पादन में आत्मनिर्भर बनाने और ग्रामीण क्षेत्रों में रोजगार के पर्याप्त अवसर के सृजन तथा आर्थिक विकास के लिए पशु और मत्स्य विज्ञान में अध्ययन अनुसंधान की अति आवश्यकता है। हमारे चीफ गेस्ट ने हमसे कहा है कि हम नौकरी तलाश करने की बजाय नौकरी देने वाले बनने का प्रयास करेंगे तो ज़्यादा अच्छा होगा। देश ने और हम सब ने आज़ादी की 75वीं वर्षगांठ पिछले वर्ष मनाई है और महसूस किया है कि देश में हर क्षेत्र में अच्छी प्रगति हुई है और हमारे देश की अर्थव्यवस्था जैसे पहले सोने की चिड़िया कहलाती थी, अभी भी अर्थव्यवस्था विश्व के देशों में मजबूत होकर के विश्व में 5वें स्थान पर है। भारत की जनता ने और देश की सरकार ने और राज्यों की सरकार ने संकल्प लिया है कि हम आने वाले 100 वर्ष की आज़ादी के अवसर पर और उसके पहले इसको 3रे स्थान पर पहुंचाने का काम करेंगे। आपकी अहम भूमिका इस अर्थव्यवस्था के मजबूतीकरण के लिए आप निभा सकते हैं, क्योंकि आपका जो काम है वो अर्थव्यवस्था को सुदृढ़ करने में ज़्यादा सहभागिता निभाती है। आज हमारी अर्थव्यवस्था इतनी मजबूत है कि इसको और मजबूत करने की आवश्यकता है। फिर देश की और आज़ादी की लड़ाई लड़ने वाले दीवानों ने देश को आज़ाद कराने का संकल्प लेकर के आज़ादी की लड़ाई लड़ी थी। अपना देश आज़ाद हुआ। आज़ादी के दीवानों ने सोचा था कि हमारा देश आज़ाद होगा तो फिर से सोने की चिड़िया बनेगा, फिर से विश्वगुरु बनेगा और दुनिया के देशों में विकसित राष्ट्रों की श्रेणी में अग्रिम पंक्ति, पहली पंक्ति में लाने का काम होगा। और ये सब अपेक्षा वर्तमान पीढ़ी और भावी पीढ़ी पर निर्भर है। मैं आपसे अनुरोध करूँगा कि इस मामले में हम यथायोग्य जो भी मदद कर सकते हैं, सहयोग दे सकते हैं सरकार की योजनाओं के माध्यम से, या अपने स्तर पर वो देने की कृपा करें। देश में और दुनिया के कई देशों में नवरात्रि का पर्व कल से प्रारंभ हुआ है, 9 दिन चलने वाला है। 10वें दिन मैसूर का विश्व प्रसिद्ध दशहरा उत्सव भी इस कर्नाटक में मनाया जाने वाला है। मैं इन त्योहारों की आप सबको बधाई देता हूँ, शुभकामनाएं देता हूँ, आप सबका आभार व्यक्त करता हूँ। धन्यवाद। जय हिंद, जय कर्नाटक। दिस इज अ वेरी ऑस्पिशियस डे। नॉर्थ इंडिया में आप लोग अगर जानते हो तो आजकल हमारे नवरात्रा चल रहे हैं।
कल पहला नवरात्र था, दूसरा नवरात्र है. I think you all understand this. So getting degrees during this auspicious 9 days. Any good work you do. I think it's a very honor. So thank you very much, sir, for keeping this during this Navratra. And I think the students will come up to the expectation for which we have got this oath by the Honorable Governor, the Chancellor of this university. और उसमें जो भी पॉइंट्स हमारे गवर्नर साहब ने आपको ओथ में दिलवाए उसको आप लोग अमल करेंगे. Dear students, as you see, I think you are the most honored students because you are working in such a field which is really required by the society. हम लोगों ने देखा कोविड पीरियड में कि किस तरह से क्या जरूरत है हमारी वन हेल्थ, ज़ूनोटिक डिजीज, और उसमें सबसे इम्पोर्टेंट रोल अगर कोई अदा कर सकता है तो वो हमारे वेटरनरी स्टूडेंट्स. तो इसलिए हम लोगों को प्रिविलेज फील करना चाहिए. अगर आप वर्ल्ड हेल्थ ऑर्गेनाइजेशन का डाटा देखें उसमें भी कहते हैं कि अगर आपको न्यूट्रिटिव खाना देना है, अगर आपको हेल्थ का प्रधान, तो डेयरी बेस्ड प्रोडक्ट्स आर द बेस्ट सोर्स फॉर न्यूट्रिशन फॉर द हेल्थ ऑफ द चिल्ड्रन. तो इस तरह के फील्ड में काम करना और उसमें डिग्री लेना ये बहुत गर्व की बात है. अगर हम आज, क्योंकि आज दीक्षांत समारोह है, हिंदी में इसका बड़ा अच्छा मतलब है, तो ये दीक्षांत समारोह नहीं है, शिक्षा का अंत नहीं है आपका, ये दीक्षा का अंत है. तो आप लोगों ने दीक्षा क्या ली आज यहाँ इस यूनिवर्सिटी से, अपने गुरुओं से, अपने एकेडमिक काउंसिल के मेंबर से, अपने फैकल्टी से, तो जो दीक्षा ली है उसको हमें आज समझने की जरूरत है. ಒಟ್ಟಾರೆಯಾಗಿ ಕುಟುಂಬ ಮತ್ತು ಮಾನರಹಿತ ಕುಟುಂಬಗಳ 20ನೇ ಜಾನುವಾರು ಗಣತಿಯ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ಜಾನುವಾರುಗಳ ಸಂಖ್ಯೆಯು 29 ಮಿಲಿಯನ್ ಆಗಿರುತ್ತದೆ. ಇದು 2012 ನಡೆಸಿದ ಹಿಂದಿನ ಜಾನುವಾರು ಗಣತಿಗಿಂತ ಶೇಕಡ 4.70 ಹೆಚ್ಚಾಗಿದೆ. ಕುರಿಗಳ ಸಂಖ್ಯೆಯಲ್ಲಿ 15.10 ಮತ್ತು ಮೇಕೆಗಳ ಸಂಖ್ಯೆಯಲ್ಲಿ ಶೇಕಡ 28.63 ಹೆಚ್ಚಾಗಿದೆ. 10 ವರ್ಷಗಳ ಅವಧಿಯಲ್ಲಿ ರಾಜ್ಯದ ಆದಾಯವನ್ನು ಸುಧಾರಿಸಲು ಮತ್ತು ಕೃಷಿಯಲ್ಲಿ ಉಂಟಾದ ನಮ್ಮ ರೈತರ ನಷ್ಟವನ್ನು ನಿವಾರಿಸಲು ಪಶುಸಂಗೋಪನೆ ಮತ್ತು ಮೀನು ಕೃಷಿಯು ಅತ್ಯಂತ ಸೂಕ್ತವಾಗಿದೆ. ಕರ್ನಾಟಕ ರಾಜ್ಯವು ಸುಮಾರು 300 ಕಿಲೋಮೀಟರ್ಗಳಷ್ಟು ವಿಶಾಲವಾದ ಕರಾವಳಿ ಭೂಪ್ರದೇಶವನ್ನು ಹೊಂದಿದ್ದು, 25 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ನೇರವಾಗಿ ಮೀನುಗಾರಿಕೆ ಮತ್ತು ಮೀನು ಸಂಸ್ಕರಣಾ ಚಟುವಟಿಕೆಯನ್ನು ಅವಲಂಬಿಸಿದೆ. ಇದರ ಹೊರತಾಗಿ ಸರ್ಕಾರವು ಒಳನಾಡು ಮೀನುಗಾರಿಕೆ ಚಟುವಟಿಕೆಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದೆ. ಶಿಕ್ಷಕರು ವೃತ್ತಿಪರ ಸಾಮರ್ಥ್ಯ ಮತ್ತು ಕೌಶಲ್ಯಗಳನ್ನು ತುಂಬುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವುದಲ್ಲದೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿ ರೈತ ಸಮುದಾಯಕ್ಕೆ ಸೇವೆ ಸಲ್ಲಿಸಲು ಉತ್ತಮಿಸಬೇಕು. ಇಲ್ಲಿಯವರೆಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಕಷ್ಟಪಟ್ಟ ಎಲ್ಲ ಪೋಷಕರನ್ನು, ವಿಶೇಷವಾಗಿ ರೈತರ ಕುಟುಂಬಗಳನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ. ಇಂದು ನಿಮ್ಮ ಮಗ ಅಥವಾ ಮಗಳು ಈ ಭವ್ಯವಾದ ಸಮಾರಂಭದಲ್ಲಿ ಪದವಿ ಮತ್ತು ಪದಕವನ್ನು ಸ್ವೀಕರಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವೃತ್ತಿಪರ ಮಾರ್ಗದಲ್ಲಿ ನಿಮ್ಮ ಮುಂದಿನ ಪ್ರಯತ್ನಗಳಿಗೆ ಎಲ್ಲ ಪದವೀಧರರು ನಾನು ಯಶಸ್ಸನ್ನು ಬಯಸುತ್ತೇನೆ ಮತ್ತು ನಿಮ್ಮ ಅತ್ಯುತ್ತಮ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮ ಕ್ಷೇತ್ರದಲ್ಲಿ ಸಮಾಜ ಸೇವೆ ತೊಡಗಿಸಿಕೊಳ್ಳುತ್ತೀರಿ ಎಂದು ನಂಬಿರುತ್ತೇನೆ. ವಿದ್ಯಾರ್ಥಿಗಳೊಂದಿಗೆ ಬಂದಿರುವ ಪಾಲಕರು, ವಿಶ್ವವಿದ್ಯಾಲಯದ ದೇವಸ್ಥಾನದಲ್ಲಿ ಆಯೋಜಿಸಿರುವಂತಹ ಊಟ ಭೋಜನಕ್ಕೆ ಹಾಜರಾಗಬೇಕಾಗಿ ಕೋರ್ತಾ ಇದ್ದೇವೆ. ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 16 ಗೋಲ್ಡ್ ಮೆಡಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈ ಮೂಮೆಂಟಲ್ಲಿ ನನ್ನ ತಂದೆ ತಾಯಿಗೆ ಮತ್ತು ನಮ್ಮ ಗದಗಿನ ಕಾಲೇಜಿನ ಲೆಕ್ಚರರ್ಸ್ಗೆ ಮತ್ತು ನನ್ನ ಫ್ರೆಂಡ್ಸ್ಗೆ ಯಾರು ಸಪೋರ್ಟ್ ಮಾಡಿದ್ರು ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ನಮ್ಮ ಗದಗ ಕಾಲೇಜ್ ಲೆಕ್ಚರ್ ನಮ್ಮದು ಫಸ್ಟ್ ಬ್ಯಾಚ್ ಗದಗ ಕಾಲೇಜು, ಹೊಸ ಕಾಲೇಜು ಸೇರಿದಾಗ ಹೆಂಗಿರುತ್ತೋ ಏನೋ ಅನ್ನೋದು ಭಯ ಇತ್ತು. ಬಟ್ ನಾನೆಷ್ಟು ಶ್ರಮ ಹಾಕಿದ್ದೀನಿ ಅಷ್ಟೇ ಶ್ರಮ ನಮ್ಮ ಲೆಕ್ಚರರ್ಸ್ ಕಡೆಯಿಂದ ಬಂದಿದೆ. ಡೀನ್ ಸರಿಂದ ಹಿಡಿದು ಲೆಕ್ಚರರ್ಸ್ವರೆಗೂ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಅಕಾಡೆಮಿಕ್ ಅಂತಲೇ ಅಲ್ಲ, ಪ್ರತಿಯೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳಲ್ಲೂ ಕೂಡ ಭಾಳ ಸಪೋರ್ಟಿವ್ ಇತ್ತು. ಆ ಸಪೋರ್ಟಿಂದನೇ ಇವತ್ತು ಈ ಸಾಧನೆ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಹೆಸರು ರಾಘವೇಶ್ ಎನ್ ಅಂತ.
ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಅವಸರದಹಳ್ಳಿ ನಾವು ರೈತರ ಕುಟುಂಬನೇ ನಮ್ಮದು. ಸೊ ನಮ್ಗೆ ಇವನೇ ದೊಡ್ಡ ಗೋಲ್ಡ್ ಮೆಡಲ್ಲು, ಅದಕ್ಕಿಂತ ಇನ್ನೇನು ನಮಗೆ ಇಲ್ಲ. ತುಂಬ ಖುಷಿ ಆಗ್ತಿದೆ ನನಗೆ, ಹೇಳಕ್ಕೆ ಮಾತಾಡೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಹಿಂಗೆ 100 ಕಾಲ ಚೆನ್ನಾಗಿ ಬಾಳಬೇಕು, ಅದೇ ನಾವು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ಆಸೆ. ನಾವು ವ್ಯವಸಾಯ ಮಾಡ್ಕೊಂಡಿದ್ದೀವಿ. ನನ್ನ ಮಗ ಇಷ್ಟೊಂದು ಗೋಲ್ಡ್ ಮೆಡಲ್ ತಗೊಂಡು ತುಂಬ ಖುಷಿ ಆಗ್ತಾಯಿದೆ. ನಾವು ಮಧ್ಯಮ ಕುಟುಂಬದಿಂದ ಬಂದವರು. ಇನ್ನು ಹೆಚ್ಚಿನ ಎತ್ತರಕ್ಕೆ ಬೆಳೆದು ಅವನು ದೇಶ ಸೇವೆ, ರಾಜ್ಯ ಸೇವೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ತುಂಬ ಖುಷಿ ಆಗ್ತದೆ. ಸಣ್ಣ ಗ್ರಾಮ ಅವಸರದಹಳ್ಳಿ ಅಂತ, ರೈತ ಕುಟುಂಬದಿಂದ ಬಂದವರು. ಪರವಾನಗಿ ಇಲ್ಲದೆ ಪಟಾಕಿ ಅಂಗಡಿ ನಡೆಸುವಂತಿಲ್ಲ. ಜಿಲ್ಲೆಯಲ್ಲಿ ಅಂತಹ ಅಂಗಡಿಗಳು ಕಂಡುಬಂದರೆ ಅಂಗಡಿ ಮಾಲೀಕರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪಟಾಕಿ ಅಂಗಡಿ ಪರವಾನಗಿಗೆ ಸಂಬಂಧಿಸಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ನಡೆದ ವಿಡಿಯೋ ಸಂವಾದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂಬರುವ ದೀಪಾವಳಿ ಹಬ್ಬದ ಅಂಗವಾಗಿ ಹಾಕಲಾಗುವ ತಾತ್ಕಾಲಿಕ ಪಟಾಕಿ ಮಳಿಗೆಗಳ ಮಾಲೀಕರು ಮುಂಚಿತವಾಗಿ ಸಂಬಂಧಪಟ್ಟಿರುವರಿಂದ ಪರವಾನಗಿ ಪಡೆಯಬೇಕು. ಶಾಶ್ವತವಾಗಿ ಪಟಾಕಿ ಅಂಗಡಿಗಳನ್ನು ನಡೆಸುವವರು ಕಡ್ಡಾಯವಾಗಿ ಪರವಾನಗಿ ಪಡೆದಿರಬೇಕು. ಯಾರ ಪರವಾನಗಿ ಅವಧಿ ಮುಗಿದಿದೆಯೋ ಅವರು ಕೂಡಲೇ ಪರವಾನಗಿಯನ್ನು ನವೀಕರಿಸಬೇಕು ಎಂದರು. ತಾತ್ಕಾಲಿಕ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಿದ ಅಂಗಡಿಗಳ ಸ್ಥಳಕ್ಕೆ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಅಗ್ನಿಶಾಮಕ ದಳ ಹಾಗೂ ನಗರಸಭೆಯ ಅಧಿಕಾರಿಗಳು ಜಂಟಿಯಾಗಿ ಭೇಟಿ ನೀಡಿ ಪರಿಶೀಲಿಸಿ 3 ದಿನಗಳ ಒಳಗೆ NOC ನೀಡಬೇಕು. ಈ ಹಿಂದಿನಿಂದ ಬೀದರ್ ಜಿಲ್ಲೆಯಾದ್ಯಂತ ನಡೆಸಲಾಗುತ್ತಿರುವ ಪಟಾಕಿ ಅಂಗಡಿಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಅವರ ಪರವಾನಗಿ ಪರಿಶೀಲಿಸಬೇಕು ಹಾಗೂ ಅವರು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿರುವ ಬಗ್ಗೆ ದೃಢೀಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಮಾತನಾಡಿ, ಯಾರು ಕೂಡ ಪರವಾನಗಿ ಇಲ್ಲದೆ ಪಟಾಕಿ ಮಾರಾಟ ಮಾಡಬಾರದು. ಪಟಾಕಿ ಅಂಗಡಿ ಹೊರತುಪಡಿಸಿ ಇತರೆ ಅಂಗಡಿಗಳಲ್ಲಿ ಪಟಾಕಿ ಮಾರಾಟ ಮಾಡುವುದು ಅಪರಾಧವಾಗಿರುತ್ತದೆ. ಆದ್ದರಿಂದ ಯಾರೂ ಸಹ ಇಂತಹ ಕಡೆಗಳಲ್ಲಿ ಪಟಾಕಿ ಮಾರಾಟ ಮಾಡಬಾರದು ಎಂದು ಎಚ್ಚರಿಸಿದರು. ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆಗೆ ತೆರಳಿದ ಸಂದರ್ಭದಲ್ಲಿ ಪಟಾಕಿ ಮಾರಾಟದ ಪರವಾನಗಿ ಇಲ್ಲದೆ ಇರುವುದು ಕಂಡುಬಂದರೆ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು. ಯಾವುದೇ ಕಾರಣಕ್ಕೂ ಸ್ಥಳ ಪರಿಶೀಲನೆ ನಡೆಸದೆ NOC ನೀಡಬಾರದು. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಿಲ್ಪಾ M, ಬೀದರ್ ಸಹಾಯಕ ಆಯುಕ್ತ ಲವಿಶ್ ಉರ್ಡಿಯಾ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ನಗರಸಭೆ ಆಯುಕ್ತ ಶಿವರಾಜ್ ರಾಥೋಡ್, ಅಗ್ನಿಶಾಮಕ ಅಧಿಕಾರಿ ಸೇರಿದಂತೆ ಇತರೆ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಇಲ್ಲಿಯ ಐತಿಹಾಸಿಕ ಕೋಟೆ ಒಳಗೆ ಇರುವ ಒಳಕೋಟೆ ಭವಾನಿ ಮಂದಿರಕ್ಕೆ ಭೇಟಿ ನೀಡಿದರು. ಕಾರ್ನಲ್ಲಿ ಬಂದ ರಾಜ್ಯಪಾಲರಿಗೆ ಮಹಿಳೆಯರು ಆರತಿ ಬೆಳಗಿ ಸ್ವಾಗತಿಸಿದರು. ದೇವಸ್ಥಾನ ಸಮಿತಿಯ ಪ್ರಮುಖರು ಗುಲಾಬಿ ಹೂ ಕೊಟ್ಟು ಬರಮಾಡಿಕೊಂಡರು. ಬಳಿಕ ರಾಜ್ಯಪಾಲರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇವಸ್ಥಾನ ಸಮಿತಿಯವರು ರಾಜ್ಯಪಾಲರಿಗೆ ಸನ್ಮಾನಿಸಿ ನೆನಪಿನ ಕಾಣಿಕೆಯಾಗಿ ದೇವಿ ಮೂರ್ತಿ ನೀಡಿದರು. ಈ ಸಂದರ್ಭದಲ್ಲಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಭೀಮಣ್ಣ ಪಾಟೀಲ್, ಪ್ರಮುಖರಾದ ಪೃಥ್ವಿ ಸಿಂಗ್ ಠಾಕೂರ್, ಈಶ್ವರ್ ಸಿಂಗ್ ಠಾಕೂರ್, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಶಶಿಧರ್ ಹೊಸಳ್ಳಿ, ನಂದಕಿಶೋರ್ ವರ್ಮಾ, ಮಾರುತಿ ಕೋರೆ, ಅಶೋಕ್ ಪಾಟೀಲ್, ವೀರ್ ಸಂಗಪ್ಪ ಪಾಟೀಲ್, ಶರಣಪ್ಪ ಮೊದಲಾದವರು ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ 92ನೇ ಜನ್ಮದಿನದ ನಿಮಿತ್ತ ನಗರದಲ್ಲಿರುವ ಎಡಿಫೈ ಶಾಲೆಯ ಮಕ್ಕಳಿಂದ ಅಬ್ದುಲ್ ಕಲಾಂ ರವರ 15 ರಿಂದ 12 ಅಡಿಯ ಭಾವಚಿತ್ರವನ್ನು ಮಕ್ಕಳಿಂದ ಚಿತ್ರಿಸಿ ಇದರ ಮಾರ್ಗದರ್ಶಕರಾದ ಜಾಶ್ವಾ ಅಜಯ್ ರವರು ಮಾರ್ಗದರ್ಶನ ನೀಡಿ ಈ ಒಂದು ಭಾವಚಿತ್ರ ಮಾಡಿ ಸುಮಾರು 30 ಮಕ್ಕಳ ಪಾಲ್ಗೊಂಡಿದ್ದು, ಈ ರೀತಿ ಚಿತ್ರಕಲೆಯನ್ನ ಒಂದು ಮಕ್ಕಳ ಒಂದು ಪೇಜ್ ಅಂದರೆ 30 ಮಕ್ಕಳ 30 ಡ್ರಾಯಿಂಗ್ ಪುಸ್ತಕ ಮೂಲಕ
15ರಿಂದ 12 ಅಡಿ ಇರುವ ಭಾವಚಿತ್ರ ಮಾಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಜನ್ಮದಿನದಂದು ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮ ಜರುಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿದ್ಯಾರ್ಥಿಗಳು, ಶಾಲಾ ಆಡಳಿತ ಮಂಡಳಿಯರವರ, ಶಾಲಾ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಈ ಕಲೆಯನ್ನು ಕಂಡು ಅವರು ಈ ಒಬ್ಬ ರಾಷ್ಟ್ರಪತಿ, ಒಬ್ಬ ವಿಜ್ಞಾನಿ, ಒಬ್ಬ ಚಿಂತಕ ಮತ್ತು ವಿದ್ಯಾರ್ಥಿಗಳ ಮಿತ್ರ ಆಗಿದ್ದರು. ಇವರು ತಮ್ಮ ಜೀವನದಲ್ಲಿ ಅನೇಕ ಸಾಧನೆ ಮಾಡಿದ್ದಾರೆ ಎಂದು ಹೇಳಿದ್ದರು. ಹಾಗೂ ಈ ಮಕ್ಕಳ ಮಾರ್ಗದರ್ಶಕರ ಈ ಕಲೆಯನ್ನು ಕಂಡು ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಇದು ಮಕ್ಕಳಲ್ಲಿ ಪ್ರತಿಭೆ ಹೊರತರುವ ಜೊತೆಗೆ ಇಂತಹ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿದ್ಯಾರ್ಥಿಗಳು ಕಂಡುಕೊಳ್ಳಬಹುದಾಗಿದೆ. ಹಾಗಾಗಿ ಈ ಕಲೆಯನ್ನು ಬೆಳೆಸಬೇಕು ಎಂದು ಹೇಳಿದ್ದರು. ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಹಿರಿಯ ಉಪಾಧ್ಯಕ್ಷರಾಗಿ ಜಿಲ್ಲೆಯ ಬಸವರಾಜ್ ಹೆಡೆ ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನ ಸಂಘದ ಕಚೇರಿಯಲ್ಲಿ 5 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅವರು ಅವಿರೋಧವಾಗಿ ಆಯ್ಕೆಯಾದರು. ಬಸವರಾಜ್ ಹೆಡೆ ಜಿಲ್ಲೆಯ ಗೊಂಡ ಕುರುಬ ಸಮಾಜದ ಮುಖಂಡರಲ್ಲಿ ಒಬ್ಬರಾಗಿದ್ದಾರೆ. ಮೈಲಾರ್ ಮಲ್ಲಣ್ಣ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜ್ಞಾನಗಂಗಾ ವಿದ್ಯಾಪೀಠ ಅಡಿಯಲ್ಲಿ ವಿವಿಧ ಶಾಲಾ ಕಾಲೇಜುಗಳನ್ನು ಆರಂಭಿಸಿ ಜಿಲ್ಲೆಯ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.